ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಮೊದಲ ದಿನವೇ ಜೈಲು ಜೀವನವನ್ನ ನೋಡಿ ಪವಿತ್ರ ಒಂದು ಕ್ಷಣ ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಮೊದಲ ದಿನದ ಜೈಲು ಜೀವನವನ್ನ ನೋಡಿ, ಜೈಲಿನಲ್ಲಿ ಇರುವಂತಹ ವ್ಯವಸ್ಥೆ ನೋಡಿ ಪವಿತ್ರ ಒಂದು ಕ್ಷಣ ಕಂಗಾಲಾಗಿ ಹೋಗಿದ್ದಾರೆ. ಈಗಲೇ ಹೀಗೆ ಮುಂದೆ ಹೇಗಪ್ಪ ಕಳೆಯೋದು ಅನ್ನುವಂತಹ ಒಂದು ಪರಿಸ್ಥಿತಿ ನೆನೆಸಿದ್ರೇನೆ ಅವರು ಒಂದು ರೀತಿಯಾಗಿ ಅವರ ಜಂಗಾಬಲ ಕುಸಿತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ದರ್ಶನ್ನ ಗೆಳತಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲ ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಮಗಳನ್ನ ನೋಡೋದಕ್ಕೆ ಜೈಲಿಗೆ ಬಂದು ಹೋದ್ರು ಪವಿತ್ರ ಅವರ ತಾಯಿ ಹಾಗೂ ತಮ್ಮ. ಅಕ್ಕನನ್ನ ನೋಡೋದಕ್ಕೆ ಅಂತ ಅವರು ತಮ್ಮ ಬಂದರು, ಪವಿತ್ರ ಅವರ ತಾಯಿ ಕೂಡ ತಮ್ಮ ಮಗಳನ್ನ ನೋಡೋದಕ್ಕೆ ಬಂದರು. ಆದರೆ ಇದೇ ಸಂದರ್ಭದಲ್ಲಿ ತಮ್ಮ ಮಗಳನ್ನ ನೆನೆದು ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ TV5 ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ಮೊದಲ ದಿನದಲ್ಲೇ ಪವಿತ್ರ ಗೌಡ ಕಂಗಾಲಾಗಿ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಜೈಲಿನಲ್ಲಿ ಇರುವಂತಹ ಒಂದು ವ್ಯವಸ್ಥೆ, ಅದೇ ರೀತಿಯಾಗಿ ಕೈದಿಗಳ ರೀತಿಯಲ್ಲಿ ಬದುಕುವಂತಹ ಒಂದು ಪರಿಸ್ಥಿತಿ, ಇದೆಲ್ಲವೂ ಕೂಡ ಈಗ ನೆನೆದು ಕಣ್ಣೀರು ಹಾಕುವಂತಹ ಒಂದು ಸ್ಥಿತಿ ಪವಿತ್ರ ಗೌಡಗೆ ಎದುರಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈಗಲೇ ಮೊದಲ ದಿನವೇ ಹೀಗೆ, ಮುಂದಿನ ದಿನಗಳಲ್ಲಿ ಒಂದು ವೇಳೆ ಆರೋಪ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಹೇಗಪ್ಪ ಅಂತ ಪವಿತ್ರ ಗೌಡ ಒಂದು ರೀತಿಯಾಗಿ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ತಮ್ಮ ತಾಯಿ ಭೇಟಿಯಾಗೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ತಮ್ಮ ಮಗಳನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದೆ.